ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮತ್ತೊಂದು ಲಾಂಗ್ ವಿಡಿಯೋ, ನನ್ನ ನಾರ್ಮಲ್ ರೊಟೀನ್ ಅಂತಲೇ ಹೇಳ್ಬೋದು. ನಿನ್ನೆ ನೈಟ್ ಎಲ್ಲ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಸ್ಪ್ರೇ ಮಾಡಿದ್ವಿ. ಹಂಗಾಗಿ ಎಲ್ಲ ಗಿಡಗಳು ಒಂಥರ ಬಂಗಾರ ಥರ ಪಳಪಳ ಅಂತ ಹೊಳಿತಾ ಇದ್ದಾವೆ. ಇನ್ನು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಏನಿದೆ ಅದನ್ನು ಒಳಗಡೆ ಎತ್ತಿಟ್ಬಿಟ್ಟು ನನ್ನ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಾವು ಲಾಸ್ಟ್ ಟೈಮು ಟ್ರಿಪ್ಪು ಹೋದಾಗ ತೊಗೊಂಡು ಬಂದಿರೋವಂಥ ಗಿಡಗಳು ಎಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇದೆ. ಬೆಳಗ್ಗೆ ಎದ್ದು ನನ್ನ ಡೇ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಹೊರಗಡೆ ಬಂದು ಸ್ವಲ್ಪ ನೋಡಿ, ಆ ಕಡೆ ಈ ಕಡೆ ಓಡಾಡಿ ಆಮೇಲೆ ಕೆಲಸನ ಮಾಡ್ಕೊಳ್ತೀನಿ. ನಾವು ಡೇನ ಯಾವ ಥರ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಈ ಥರ ಗಿಡಗಳನ್ನು ನೋಡಿದಾಗ ಗೊತ್ತಿಲ್ಲ, ಮನಸ್ಸಿಗೆ ಖುಷಿ ಆಗೋಂಥದ್ದು ಮನೆಯಲ್ಲಿದ್ದಾಗ ತುಂಬಾ ಖುಷಿ ಆಗ್ತಾ ಇರುತ್ತೆ. ಕೆಲಸ ಮಾಡೋದಕ್ಕೆ ಹುಮ್ಮಸ್ಸು ಬರುತ್ತೆ, ಒಂದು ಎನರ್ಜಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಇದೆ. ನನ್ನ ಮನೇನ ಗ್ರೀನ್ ಹೌಸ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಷ್ಟೊಂದೆಲ್ಲ ಗಿಡಗಳನ್ನ ತಂದು ಇಡ್ತಾ ಇದ್ದೀನಿ. ಮುಂಚೆ ಸ್ವಲ್ಪ ದಿನ ಲೇಟಾಗಿಯೇ ಎದ್ದು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ನನ್ನ ಮುಂದಿನ ಕೆಲಸಗಳನ್ನು ಮಾಡ್ಕೊಳ್ತಿದ್ದೆ. ಕ್ಲೈಮೇಟ್ ಎಲ್ಲ ಕೋಲ್ಡ್ ಇತ್ತು, ಸ್ವಲ್ಪ ಹೆಡ್ಡೇಕು ಶೀತ ಅಂತ ಆಗ್ತಾಯಿತ್ತು ಅಂತ ಹೇಳಿ ಅದು ಯಾಕೋ ಗೊತ್ತಿಲ್ಲ, ನಿಜವಾಗ್ಲೂ ಅಡ್ಜಸ್ಟ್ ಆಗಲಿಲ್ಲ. ಮನಸ್ಸಿಗೆ ಏನೋ ಒಂಥರ ಕಿರಿಕಿರಿ ಅಂತ ಅನ್ನಿಸ್ತಾ ಇತ್ತು. ಮಧ್ಯಾಹ್ನ ಟೈಮಲ್ಲಿ ಪೂಜೆ, ಈವ್ನಿಂಗ್ವರೆಗೂ ಒಂದರಿಂದ ಒಂದು ಏನೋ ಕೆಲಸ ಇರ್ತಾ ಇತ್ತು. ಬೇಡ, ನನ್ನ ನಾರ್ಮಲ್ ರುಟೀನೇ ನನಗೆ ಅಡ್ಜಸ್ಟ್ ಆಗಿರೋದು, ಅದೇ ನನಗೆ ಚೆನ್ನಾಗಿ ಅನಿಸುತ್ತೆ. ಅಮ್ಮ ಯಾವಾಗಲೂ ಒಂದು ಮಾತು ಹೇಳೋರು, ಮುಂಚೆಯಿಂದ ನಾನು ಅದನ್ನೇ ಫಾಲೋ ಮಾಡ್ತಾ ಬಂದಿರೋದ್ರಿಂದ ನನಗೆ ಅದೇ ಬೆಸ್ಟ್ ಅಂತ ಅನಿಸುತ್ತೆ. ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮ್ ಒಳಗಡೆ, ಹಸ್ಬೆಂಡು ಹೊರಗಡೆ ಕೆಲಸಕ್ಕೆ ಹೋಗೋ ಟೈಮ್ ಒಳಗಡೆ ನಾವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಸೊ ಅದನ್ನು ನಾನು ಕೂಡ ನಂಬ್ತೀನಿ. ಅದನ್ನೇ ಫಾಲೋ ಮಾಡ್ತಿರೋದ್ರಿಂದ ಅದೇ ಬೆಸ್ಟು ಅಂತ ಹೇಳ್ಬಿಟ್ಟು ಮತ್ತೆ ನಾರ್ಮಲ್ ರೊಟೀನ್ಗೆ ಬಂದಿರೋದು. ಈ ರೋಡ್ ಸೈಡ್ ಮನೆ ಇತ್ತು ಅಂದರೆ ಇದೊಂದು ದೊಡ್ಡ ಪ್ರಾಬ್ಲಮ್. ಕ್ಲೀನಿಂಗ್ ಅನ್ನೋದು ನಡೀತಾನೆ ಇರುತ್ತೆ, ಇದು ಸ್ಟಾಪ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನೆ ನೀರು ಹಾಕಿರೋದ್ರಿಂದ ಇವತ್ತು ಮತ್ತು ನಾಳೆ 2 ದಿನದವರೆಗೂ ಪಾಟ್ ಆಯಿತು, ಗಿಡಗಳಾಯಿತು, ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾ ಇರ್ತವೆ. ಆಮೇಲೆ ಮತ್ತೆ ಡಸ್ಟ್ ಎಲ್ಲ ಬಂದು ಕೂರುತ್ತೆ. ಆಮೇಲೆ ಮತ್ತೆ ಅವೆಲ್ಲ ಒಂಥರ ಬಾಡ್ದಂಗೆಲ್ಲ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ನರ್ಸರಿಗೆ ಹೋದಾಗ ಎಲ್ಲ ಗಿಡಗಳು ಯಾಕೆ ಫ್ರೆಶ್ ಆಗಿರ್ತವೆ ಅಂದರೆ ಅವರು ಪ್ರತಿಯೊಂದು ಗಿಡಕ್ಕೂ ಮೇಲೆಯಿಂದ ನೀರು ಹಾಕ್ತಾ ಇರ್ತಾರೆ. ಸೊ ಆ ರೂಟ್ಸ್ ತನ ನೀರು ಹೋದಾಗ ಗ್ರೋತಿಂಗ್ ಎಲ್ಲ ಚೆನ್ನಾಗಾಗುತ್ತೆ. ಆಮೇಲೆ ಇಂಡೋರ್ ಪ್ಲ್ಯಾಂಟ್ಸ್ನ ನಾವು ಅವಾಗವಾಗ ಬಿಸಿಲಿಗೆ ತೊಗೊಂಡೋಗಿ ಇಡಬೇಕು ಅಂತ ಹೇಳ್ತಾರೆ. ಸೊ ಅದನ್ನಂತೂ ಮಾಡಲೇಬೇಕು. ಎಷ್ಟೇ ಇಂಡೋರ್ ಪ್ಲ್ಯಾಂಟ್ಸು ಮನೆಯಲ್ಲಿ ಗ್ರೋತ್ ಆಗ್ತವೆ ಅಂದರೂ ಕೂಡ ನಾವು ಕಂಪಲ್ಸರಿ ಅದನ್ನು ಬಿಸಿಲಿಗೆ ತೊಗೊಂಡೋಗಿ ಇಡಲೇಬೇಕು. ಅವಾಗೇನೆ ಇನ್ನೂ ಚೆನ್ನಾಗಿ ಗ್ರೋತ್ ಆಗ್ತವೆ ಯಾವಾದರೂ ಆಗಿರಲಿ. ಸೊ ಜಿಜಿ ಪ್ಲ್ಯಾಂಟ್ ಅಂತೂ ತುಂಬ ಚೆನ್ನಾಗಿಯೇ ಗ್ರೋತ್ ಆಗ್ತಿದೆ. ಅದನ್ನು ತೊಗೊಂಡು ಬಂದಾಗಿಂದ ಭಾಳ ದೊಡ್ಡದಾಗಿದೆ ಅದು. ಹಾಗೆ ನೈಟೇ ಎಲ್ಲ ಬಾಲ್ಕನಿನ ಕ್ಲೀನ್ ಮಾಡಿನೇ ಮಲ್ಕೊಂಡಿದ್ದು. ಅಲ್ಲಿ ನೀರು ಮಣ್ಣೆಲ್ಲ ಬಿದ್ದಿರೋದನ್ನೆಲ್ಲ ತೆಗೆದ್ಬಿಟ್ಟೆ ನಾನು ಹೋಗಿದ್ದು. ಬೆಳಗ್ಗೆ ಬರೀ ಕಸ ಬಳ್ಕೊಂಡು ಬಂಡೆ ಹೊಡಿಸ್ಬಿಟ್ರೆ ಮುಗಿಯುತ್ತಲ್ಲ ಅಂತ ಹೇಳಿ. ಬಟ್ ಅಲ್ಲಿ ಇನ್ನೂ ಕೆಲವೊಂದು ಪಾಟಲ್ಲೆಲ್ಲ ನೀರಿತ್ತೇನೋ ಅದೆಲ್ಲ ಕೆಳಗಡೆ ಬಂದಿತ್ತು. ಸೊ ಅದನ್ನೆಲ್ಲ ಒರೆಸ್ಕೊಂಡು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕಂಪ್ಲೀಟಾಗಿ ಕ್ಲೀನಿಂಗ್ ಕೆಲಸ ಮುಗ್ದಿದೆ. ಈ ಥರ ಕಾಣಿಸ್ತಿದೆ. ಈ ಸೋಫಾ ಕವರ್ ಆಯಿತು, ದಿವಾನ್ ಕವರ್ ಆಯಿತು, ಇದು ಕೂಡ ಅಷ್ಟೇ ವಾರದಲ್ಲಿ 2 ಸರಿನಾದರೂ ತೆಗಿಲೇಬೇಕು. ಅಷ್ಟೊಂದೆಲ್ಲ ಡಸ್ಟ್ ಬಂದು ಕೂತಂಗೆ ಆಗಿರುತ್ತೆ. ನಾನು ಈ ಕರ್ಟನ್ ಹಾಕಿದ ಮೇಲೆ ನನಗೆ ನಿಜವಾಗ್ಲೂ ಒಂಥರ ಶಾಕ್ ಆದಂಗೆ ಆಗಿದೆ. ಅಂದರೆ ಮುಂಚೆ ಪಿಂಕ್ ಕಲರ್ ಹಾಕಿದೆ, ಲೈಟ್ ಕಲರು, ಸ್ವಲ್ಪ ದಪ್ಪ ಇತ್ತು, ಇದೇ ಥರ ಬಟ್ಟೆದು, ಒಂದು ಸ್ವಲ್ಪ ಪಾಲಿಸ್ಟರ್ ಅದು, ಇದು ಕಾಟನ್ನು.
ಅದು ಎಷ್ಟೊಂದು ಕತ್ಲ ಅಂತ ಅನ್ನಿಸ್ತಾ ಇತ್ತು. ಈ ಕರ್ಟನ್ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಮನೆಗೆಲ್ಲ ಬೆಳಕು ಬಿದ್ದಿದೆ. ಡಾರ್ಕ್ ಕಲರು, ಬ್ಲೂ ಮತ್ತು ರೂಮೆಲ್ಲ ಕತ್ಲಾಗತ್ತೇನೋ, ಕರ್ಟನ್ ಓಪನ್ ಮಾಡಲೇಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಆ ಥರ ಏನೂ ಇಲ್ಲ. ತುಂಬ ಚೆನ್ನಾಗಿಯೇ ಬೆಳಕು ಬೀಳುತ್ತೆ. ಹಾಗೆ ಅದ್ರ ಲುಕ್ಕು ಕೂಡ ತುಂಬ ಚೆನ್ನಾಗಿದೆ. ಇಷ್ಟು ವರ್ಷ ಅಮ್ಮನವರು ಹೊಲಿದಿರೋಂಥ ಕೌದಿನೇ ನಾನು ಬಳಸ್ತಾ ಇದ್ದಿದ್ದು. ಇವಾಗ ಯಾರೂ ಹೊಲಿಯೋರಿಲ್ಲ. ರೀಸೆಂಟಾಗಿ ನಾನು ಈ ಬ್ಲ್ಯಾಂಕೆಟ್ಗಳನ್ನು ತರಿಸಿದ್ದೆ. ಅದರಲ್ಲಿ ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಪ್ಯೂರ್ ಕಾಟನ್, ಒಳಗಡೆ ಕೂಡ ಕಾಟನ್ನೇ ಹಾಕಿದ್ದಾರೆ. ಅದನ್ನು ಕೈಯಿಂದ ತೊಳಿಬೇಕು, ಮಷಿನ್ಗೆಲ್ಲ ಹಾಕಕ್ಕೆ ಬರೋದೇ ಇಲ್ಲ. ಸೊ ಹಾಗಾಗಿ ತೊಳೆಯೋಣ ಅಂತ ಹೇಳ್ಬಿಟ್ಟು ಹೊರ್ಗಡೆ ಎತ್ತಿಟ್ಟಿದ್ದೀನಿ. ಮನೆ ಕ್ಲೀನ್ ಆದಾಗ ಮನಸ್ಸಿಗೆ ಎಷ್ಟೊಂದು ಖುಷಿ ಆಗ್ತಾ ಇರುತ್ತೆ. ಮನೆ ಇಷ್ಟೆಲ್ಲ ಕ್ಲೀನ್ ಆಗಿರೋದಕ್ಕೆ ನನ್ನ ಮಕ್ಕಳು ಕೂಡ ಕಾರಣನೇ. ನಾನು ಮನೇನ ಯಾವ ಥರ ಇಟ್ಟಿರ್ತೀನೋ ಅವರು ಹಾಗೇ ಇರ್ತಾರೆ. ಏನು ಕಿತ್ತಿ ಹಾಕೋದು ಅಥವಾ ಏನಾದರೂ ಬಿಸಾಡೋದು, ಚೆಲ್ಲೋದು, ಗೀಚೋದು ಆ ಥರ ಮಾಡೋದೇ ಇಲ್ಲ. ಇಬ್ಬರು ಕೂಡ ತುಂಬ ಗುಡ್ ಅಂತಲೇ ಹೇಳ್ಬೋದು. ನಾವು ಏನು ಹೇಳಿರ್ತೀವಿ ಅವ್ರು ಅದನ್ನು ಫಾಲೋ ಮಾಡ್ತಾರೆ. ಈ ಮನೆಗೆ ಪೇಂಟ್ ಹಚ್ಚಬೇಕಾದ್ರೇ ಹೇಳಿದ್ದು, ಯಾವುದೇ ಕಾರಣಕ್ಕೂ ಗೋಡೆಗೆಲ್ಲ ಬರೆಯೋಂಗಿಲ್ಲ ಅಂತ ಹೇಳಿ. ಸೊ ಅದನ್ನೇ ಮಕ್ಕಳು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಕೆಲವೊಂದೆಲ್ಲ ಟೀ ಪೌಡರು, ಹಾಗೆ ಶುಗರು, ಸಾಲ್ಟ್ ಇದೆಲ್ಲ ಖಾಲಿಯಾಗಿತ್ತು. ಜಾರ್ನ ತೊಳೆದಿಟ್ಟಿದ್ದೆ. ಮತ್ತು ನಾನು ರೀಫಿಲ್ನ ಮಾಡ್ಕೊಳ್ತಿದ್ದೀನಿ. ಬ್ರೌನ್ ಶುಗರ್ ಬಗ್ಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದ್ದೆ. ಈ ಶುಗರ್ನ ನೀರಲ್ಲಿ ಹಾಕಿ ಹಿಂಗೆ ತೊಳೆದ್ಬಿಟ್ರೆ ನಾರ್ಮಲ್ ವೈಟ್ ಶುಗರ್ ಹೇಗಿರುತ್ತೆ ಅದೇ ಥರ ಆಯಿತು ಅದರಲ್ಲಿ. ಸೊ ಸೋಷಲ್ ಮೀಡಿಯಾ ನೋಡಿದಾಗ ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಯಾವುದು ಒಳ್ಳೆಯದು, ಯಾವ್ದು ಕೆಟ್ಟದು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ಏನು ತಿನ್ನಬೇಕು ಅಂತಲೇ ಗೊತ್ತಾಗಲ್ಲ. ಒಂದು ಸರಿ 2 ಸರಿ ಟೀ ಕುಡಿಯೋದಕ್ಕೆ ಇದು ಬೆಸ್ಟು ಅಂತ ಅಂದ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತಿನವರೆಗೂ ನಾನು ಟ್ರೈ ಮಾಡಿಲ್ಲ, ಅದನ್ನು ನೀರಲ್ಲಿ ಹಾಕಿ ತೊಳೆದು ನೋಡೋಕ್ಕೆ ಹೋಗಿಲ್ಲ. ಇದೆಲ್ಲ ನೋಡಿದಾಗ ಅನ್ಸೋದು ಒಂದೇ, ನಮಗೆ ಮೊದಲು ಬಿಳಿ ಸಕ್ಕರೆ ಏನು ತಿಂತಾಯಿದ್ವಿ ಅದೇ ಬೆಸ್ಟ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ತಿಂದು ಇವತ್ತಿನವರೆಗೂ ಎಲ್ಲರೂ ಆರೋಗ್ಯವಾಗೇ ಇದ್ದಾರೆ. ಕಲ್ಲುಪ್ಪನ್ನು ಅಡುಗೆಯಲ್ಲಿ ಅತಿ ಹೆಚ್ಚು ಬಳಸಬೇಕು ಅಂತ ಹೇಳ್ತಾರೆ. ಥೈರಾಯ್ಡ್ ಪ್ರಾಬ್ಲಮ್ಗೆ ಮೇನ್ ಕಾರಣ ಉಪ್ಪು ಕೂಡ. ಸಣ್ಣ ಉಪ್ಪನ್ನ ಬಳಸಬಾರ್ದು ಅಂತ ಹೇಳಿ. ಅಮ್ಮ ಮೊದಲೆಲ್ಲ ಒಂದೊಂದು ಚೀಲ ಉಪ್ಪು ತೊಗೊಳ್ಳೋರು. ಎಲ್ಲದಕ್ಕೂ ಕಲ್ಲುಪ್ಪೆ. ಈ ನಿಂಬೆ ಚಟ್ನಿ, ಮಾನೆ ಚಟ್ನಿ ಮಾತ್ರ ಈ ಉಪ್ಪನ್ನ ಹಾಕ್ತಾಯಿದ್ರು. ಸಣ್ಣ ಉಪ್ಪನ್ನು ಬೇಕಾಗಿದೆ ಅಂದರೆ ಒಳ್ಳಲ್ಲಿ ಅರಿಯೋದು, ಇಲ್ಲ ಗುಂಡಿಲೆ ಕುಟ್ಟಿ ಹಾಕ್ತಾಯಿದ್ರು. ಸೊ ಹಳ್ಳುಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವಾಗ ಬಿದ್ದಿತ್ತು ಅಮ್ಮನಿಗೆ? ಅದು ಸುಟ್ಟಿರೋದು ಪ್ಲಾಸ್ಟಿಕ್ ಕಾಲಿಗೆ ಬಿದ್ದಿತ್ತಲ್ಲ, ವೈಟ್ ಕಲರ್ ಆಗಿತ್ತು. ಇಲ್ಲಿ ಬಾಯಿಗೆ ಬಂದಾಕಿತ್ತಲ್ಲ, ಇಲ್ಲಿಗ ಇದು ಅವಾಗ ನಡೆಯಕ್ಕೆ ಬರ್ತಿದ್ದಿಲ್ಲ ನಿನಗೆ? ಮತ್ತೆ ಹೆಂಗ್ ನಡೆದಿಯ? ಇಲ್ಲ, ಹಂಗ್ ನಡೆದಿಲ್ಲ, ನಾರ್ಮಲ್ ಆಗೇ ನಡೆದಿನ. ಅದು ಇದು ನೋವು ತಡ್ಕೊಂಡ್ ನಡೆದಿ ನಾನು. ಬಾಜಾ ಫೋನ್ ಹೊಸ ಮನೆ ಇತ್ತಲ್ಲ ಅವಾಗ ಸೂಪರ್ ಮಮ್ಮಿ, ಬಾಜಾ ಫೋನ್ ಹೊಸ ಮನೆ ಇತ್ತಲ್ಲ ಅವಾಗೆ ಆಗಿದ್ದು ಗಾಯ. ಇಲ್ಲಂದ್ರೆ ಇಲ್ಲಂದ್ರೆ ಈ ತರ ಅದನ್ನ ಪುಷ್ಪಗೆ ಹಾಕದಲ್ಲ, ಮತ್ತೆ ಅದು ಅದಕ್ಕೆ ಏಟ್ ಬಿದ್ದಿರ್ತದಿಲ್ಲ, ಅದಕ್ಕೆ ಹೆಂಗೆ ಎತ್ತಲ್ಲ. ನೀನ್ ಹಾಕಿ ಹಿಂಗೆ ಎತ್ತತಿ ಇಷ್ಟ. ದೇವ್ರೆ, ನಡಿ ನಡಿ, ಟೈಮ್ ಆಯ್ತು, ನಡಿ ಜಲ್ದಿ ಬಾ. ಶೂ ಹಾಕಿ ನನಗೆ ಇಷ್ಟವಾಗದೇ ಇರೋ ಕೆಲಸ ಅಂದರೆ ಬಟ್ಟೆ ಮಡಿಸೋದು. ಅನಿವಾರ್ಯತೆ, ಇದನ್ನು ಮಾಡಲೇಬೇಕು, ನಡೆಯೋದೇ ಇಲ್ಲ. ಮಕ್ಕಳ ಬಟ್ಟೆ ಅಂತೂ ನಾನು ಎಷ್ಟು ಸಾರಿ ಮಡಿಸಿರ್ತೀನೋ ಗೊತ್ತಿಲ್ಲ. ಈ ಗಂಟೆಗಟ್ಟಲೆ ಕುಂತು ಮಡಿಸಿರ್ತೀನಿ. ಮಕ್ಕಳ ಬಟ್ಟೆ ಅಂದರೆ ಚಿಕ್ಕ ಚಿಕ್ಕದಿರುತ್ತೆ, ಅಷ್ಟು ಬೇಗ ಮುಗಿಯೋದೇ ಇಲ್ಲ. ಅದು ಒಂದು ವಾರ ಕೂಡ ನೀಟಾಗಿ ಇಟ್ಕೊಳ್ತಿಲ್ಲ ಅವರು. ನಾನೇನೋ ಅವರೇ ತೊಗೊಂಡು ಹಾಕ್ಕೊಳ್ಳಿ, ಅದು ಕಲೀಲಿ ಪ್ರತಿಯೊಂದೂ ಅವರೇ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತೀನಿ. ಸೊ ವೈಭವ್ ತನಗೆ ಯಾವ್ದು ಬೇಕು ಬೇಡೋ ಎಲ್ಲನೂ ಕಿತ್ತಿ ಬಿಸಾಕಿಬಿಟ್ಟಿರ್ತಾನೆ. ಹಾಗಾಗಿ ನಾನು ಮಕ್ಕಳ ಬಟ್ಟೆ ಹಿಡೋದಕ್ಕೆ ಅಂತ ಹೇಳ್ಬಿಟ್ಟು ಅಮೆಝಾನಲ್ಲಿ ರ್ಯಾಕ್ನ ಆರ್ಡರ್ ಮಾಡಿದ್ದೀನಿ. ಖಂಡಿತ ಚೆನ್ನಾಗಿತ್ತು. ಅದು ಮಕ್ಕಳ ಬಟ್ಟೆ ಹಿಡೋದಕ್ಕೆ ಕಂಫರ್ಟೇಬಲ್ ಇದೆ ಅಂದರೆ ಅದನ್ನು ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಇವಾಗ ದಿವಾನ್ ಕಾಟು, ಹಾಗೆ ಬೆಡ್ ಕವರು, ಕುಷನ್ ಕವರು ಇದೆಲ್ಲನೂ ನಾನು ನೀಟಾಗಿ ಮಡಿಸಿ ಎತ್ತಿಟ್ಕೊಳ್ತಿದ್ದೀನಿ. ಈ ಥರ ಮಡಿಸಿ ಇಟ್ಬಿಟ್ರೆ ನಮಗೆ ಬೇಗ ಸಿಗುತ್ತೆ. ಹಾಗೆ ಆ ಜಾಗ ಕೂಡ ತುಂಬ ನೀಟು ಹಾಗೆ ಕ್ಲೀನ್ ಅಂತ ಅನಿಸುತ್ತೆ. ಕೆಳಗಡೆ ಜೋಳ, ಗೋಧಿ, ಅಕ್ಕಿ ಆ ಥರ ಇಟ್ಟಿರೋದು.
ಶನಿವಾರ ಬೆಳಗ್ಗೆ ಕೆಲಸ ಹಾಗೆ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇನ್ನು ಟಿಫನ್ಗೆ ದೋಸೆ ಇವತ್ತು. ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಟೊಮೊಟೊ ಚಟ್ನಿನೇ. ಮಕ್ಳಿಗೂ ಕೂಡ ತುಂಬ ಇಷ್ಟ, ನನಗೂ ಕೂಡ ತುಂಬಾ ಇಷ್ಟ ಟೊಮೊಟೊ ಚಟ್ನಿ. ಬಟ್ ಇವತ್ತು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದೆ, ಆ ಟೇಸ್ಟೇ ಒಂಥರ ಬೇರೆ ಆಗೋಗ್ಬಿಡ್ತು. ಈರುಳ್ಳಿ ಸ್ವಲ್ಪ ಹಾಕಿಬಿಟ್ಟು ಟೊಮೊಟೊ ಹಾಗೆ ಗೋಡಂಬಿನ ಜಾಸ್ತಿ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದರ ಜೊತೆ ಶೇಂಗಾ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೊಳ್ತಿದ್ದೀನಿ. Just can't accept it. This can't be the end. You promised to never leave. Now you're gone. Can't believe I can feel the world slipping away as you slowly fade from my everyday. विराजे कामे मुंदे जगे हो साजे शंकर सोना केसरी नंदन तेज प्रताप महाजग वंदन विद्यावान वरी यति चातुर राम काज करिबेको आतु प्रभु चरित्र सुनिबेको रसिया राम लखन सीता बन बसिया राम लक्ष्मण जानकी जय बोलो हनुमान की वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा ओम पूर्णमदा पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ಸ್ಟೋರಿ ಗಿರಿ ಓದು ಅಂತ ನನಗೆ ಕೇಳಂಗೆ ಜೋರಾಗಿ. ಇಲ್ಲೇ ಕೂತ್ಕೊಂಡು ಓದ್ತೀನಿ. ಬೇಡ, ಅಲ್ಲಿ ಸೋಫಾ ಮೇಲೆ ಕೂತು. ದೋಸೆ ಹಿಟ್ಟನ್ನು ನಾನು ಜಿನ್ನಿಗೆ ಹಾಕಿಸ್ತೀನಿ. ನಾವು ಮನೇಲಿ ಗ್ರ್ಯಾಂಡರ್ ಹೇಗೆ ಬಳಸ್ತೀವೋ ಸೇಮ್ ಅದೇ ಥರ ಅಲ್ಲಿ ಕಲ್ಲಲ್ಲಿನೇ ಹಾಕ್ಕೊಡ್ತಾರೆ. ಒಂದು ಸರಿ 2 ಸರಿ ಅದನ್ನು ಹಾಕಿ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ, ಪಡ್ಡು, ಇಡ್ಲಿ ಅಂದರೆ ನೊರೆ ಬಂದಿರೋದು ನೋಡಿದ್ರೇ ಗೊತ್ತಾಗುತ್ತೆ. ಇಡ್ಲಿ ಪಡ್ಡು ಅಂತೂ ಸ್ಪಾಂಜ್ ಥರ ಆಗುತ್ತೆ. ಎಷ್ಟು ಬೇಕೋ ಅಷ್ಟನ್ನು ನಾನು ಎತ್ತಿಟ್ಕೊಂಡು ಉಳ್ಕೆದನ್ನೆಲ್ಲ ನಾನು ಬೇರೆ ಬೌಲಲ್ಲಿ ಹಾಕ್ಕೊಳ್ತಿದ್ದೀನಿ. ದೋಸೆಗೆ ಸ್ವಲ್ಪ ಉಪ್ಪು ಹಾಗೆ ಸಕ್ಕರೆನ ಹಾಕ್ಕೊಳ್ತೀನಿ. ಸಕ್ಕರೆ ಹಾಕೋದ್ರಿಂದ ರುಚಿ ಹಾಗೆ ಕೆಂಪು ಬರುತ್ತೆ ದೋಸೆ ಅಂತ ಹೇಳಿ. ಇನ್ನು ದೋಸೆ ಮಾಡ್ದೇನೆ ಆಲ್ರೆಡಿ 1 ಮಂತ್ ಆಗ್ತಾ ಬಂತೇನೋ. ತುಂಬ ಕಡಿಮೆ ನನ್ನ ಬೆಳಗ್ಗೆ ರೊಟ್ಟಿ ಪಲ್ಯನೇ ಮಾಡ್ಕೊಂಡ್ಬಿಡ್ತೀನಿ. ಅದು ತಲೆಯಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ, ಇದನ್ನೇ ತಿನ್ನಬೇಕು, ಇದನ್ನು ತಿಂದರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ, ಮಕ್ಕಳು ಹೆಲ್ತಿಯಾಗಿರ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಅದೇ ಮೈಂಡ್ ಸೆಟ್ ಆಗಿ ಹೋಗ್ಬಿಟ್ಟಿದೆ. ಬೇರೆ ಯಾವುದ್ರ ಬಗ್ಗೆನೂ ಆಸಕ್ತಿ ಇಲ್ಲ. ನಿಜವಾಗ್ಲೂ ಮೊನ್ನೆ ವೈಭವ್ಗೆ 1-2 ದಿನ ಕೆಮ್ಮೆಲ್ಲ ಆಗಿ ಜ್ವರ ಎಲ್ಲ ಬಂದಿತ್ತು. ಎಷ್ಟು ಗಟ್ಟಿ ಇದ್ದ ಅಂದರೆ ಅವನು ಮಲ್ಕೊಳ್ಳೇ ಇಲ್ಲ. ಅವನು ಅಷ್ಟೊಂದೆಲ್ಲ ಜ್ವರ ಇದ್ದರೂ ಕೂಡ ಇಮ್ಯುನಿಟಿ ಅನ್ನೋದು ನಾವು ಏನು ಆಹಾರ ಕೊಡ್ತೀವೋ ಅದರಿಂದ ಮಕ್ಕಳಿಗೆ ಬೆಳೀತಾ ಹೋಗುತ್ತೆ. ಆ ವಯಸ್ಸು ಅಂತೂ ಕಣ್ಮುಂದೆನೇ ಇದ್ದಾಳೆ. ಈ ಚಳಿಗಾಲದಲ್ಲಿ ಅವಳಿಗೆ ಯಾವಾಗಲೂ ಕೋಲ್ಡ್ ಇರೋದು. 2 ತಿಂಗಳ 3 ತಿಂಗಳ ಆಮೇಲೆ ಸುಸ್ತು ಆ ಥರ ಹೇಳ್ತಾನೆ ಇದ್ಲು. ಎಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ನಾವು ಕೊಡ್ತಿರೋ ಊಟ ಅವಳು ತುಂಬ ಇಷ್ಟಪಟ್ಟು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವಳೇ ತಿನ್ನಲ್ಲ, ನಾವೇ ಕಂಪಲ್ಸರಿ ತಿನ್ನಿಸ್ಬೇಕು. ಬಟ್ ತಿಂತಾಳೆ. ಅದು ಅವಳಿಗೆ ಅಡ್ಜಸ್ಟ್ ಆದಮೇಲೆ ಇವಾಗ ತುಂಬಾ ಅವಳು ಹೆಲ್ತಿ ಆಗಿದ್ದಾಳೆ, ಸ್ಟ್ರಾಂಗ್ ಆಗಿದ್ದಾಳೆ. ಸೊ ನಮಗೆ ಬೇಕಾಗಿರೋದು ಕೂಡ ಅದೇ, ಮಕ್ಕಳು ತುಂಬ ಸ್ಟ್ರಾಂಗ್ ಆಗಿರಬೇಕು ಹಾಗೆ ಹೆಲ್ತಿ ಆಗಿರಬೇಕು ಅಂತ ಹೇಳ್ಬಿಟ್ಟು ನನ್ನ ರೊಟೀನಲ್ಲಿ 95% ನಾನು ರೊಟ್ಟಿ ಪಲ್ಯನೇ ಹಾಕಿರ್ತೀನಿ. ಉಳ್ಕೆದ್ದು ಅವಾಗೊಂದು ಸರಿ ಇವಾಗೊಂದು ನಾನು ಈ ಥರ ದೋಸೆ ಹಾಗೆ ಇಡ್ಲಿ ಮಾಡಿದೆ. ಸುಮಾರು ಒಂದು 4 ತಿಂಗಳು 5 ತಿಂಗಳು ಆಯ್ತೇನೋ ಮಾಡೇ ಇಲ್ಲ. ನಮ್ಮಮ್ಮ ನಗ್ತಾ ಇರ್ತಾರೆ, ನಾನೇ ಪದೇ ಮಾಡ್ತಾ ಇದ್ದೀನಿ, ನೀನೇನು ಇಷ್ಟು ಲೇಟಾಗಿ ಮಾಡ್ಕೊಳ್ತಿದೀಯಾ ಅಂತ ಹೇಳಿ. ಇನ್ನು ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಆ ಕಬ್ಬಿಣದ ದೋಸೆ ತವ ಏನಿರುತ್ತೆ ಇದಂತೂ ಕಂಪಲ್ಸರಿ ಮಾಡಲೇಬೇಕು. ಒಂದು 2 ನಿಮಿಷ ನಾವು ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ಆ ಈರುಳ್ಳಿ ಘಮ ಬರಬೇಕು ನಮಗೆ, ಅಲ್ಲಿವರೆಗೂ ನಾವು ಅದನ್ನು ಹಚ್ತಾನೆ ಇರಬೇಕು. ಈ ಥರ ಹಚ್ಚಿದಾಗ ನೀವು ನೆಕ್ಸ್ಟು ದೋಸೆ ಹಾಕಿದರೆ ತುಂಬ ಚೆನ್ನಾಗಿ ಹೇಳುತ್ತೆ. ಗೋಧಿ ದೋಸೆ ಆಗಿರಲಿ, ರಾಗಿ ದೋಸೆ, ಅಕ್ಕಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈ ಹಂಚಲ್ಲಿ. ಮಿಕ್ಕಿ ಮೌಸ್ ಹೆಂಗ್ ಮಾಡಿದ್ದೀನ ಕೈಯಿಂದ ಫಸ್ಟು ಒಂದು ಸರ್ಕಲ್, ಆಮೇಲೆ ಈಸಿ, ಮತ್ತೆ ಕಾಲ 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 ಕೈಯೆಲ್ಲ ಏನಿಲ್ಲ,
ಜಸ್ಟ್ ಇದಷ್ಟೇ. ಏನಿದು ಕಿವಿನ? ಇವೇನಿವೆರಡು ಕಿವಿನ? ಅದು ಕೈ ಸುಡ್ತೈತೆ ಅಪ್ಪಾಜಿ. ಸರ್ಕಲ್ ಬರ ಸಾಕು. ಇಲ್ಲ, ಆ ಪುಡಿ ಖಾಲಿ ಆಗೈತೆ. ಬ್ರೌನ್ ಇದ್ರಾಗ ಕೂಡ ಬ್ರೌನೇ? ಬ್ರೌನ್ ಅಲ್ಲ, ಇದು ಆರೆಂಜ್. ಅದು ಖಾಲಿ ಆಗೈತೆ. ಬಿಡು ಇನ್ನ ತಡಿ ವೈಭವ್. 1 2 3 ಸಾಕು. 1 2 3 4 5. ವೇಟ್. ಬಾಳೆ ಬಿಡಲ್ಲ, ಬಾಳೆ ಹಣ್ಣಲ್ಲ, ಎಲ್ಲ ಬರಕ್ ಹೋಗ್ಬಾರ್ದು. ಸಾಕು 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 ಸಾಕು. ಕೆಮ್ಮಾಗಿದೆ, ಶೇಂಗಾ ಚಟ್ನಿ ಬೇಡ. ಈ ದೋಸೆ ಮಾಡಿದಾಗ ಮನೆ ಹೋಟೆಲಾಗಿ ಕನ್ವರ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಈ ಜಾಗ ಬಿಟ್ಟು ಮುಂದಕ್ಕೆ ಹೋಗಂಗೆ ಇಲ್ಲ. ವೈಭವ್ ಬಂದು ನಂಗೆ ಮಿಕ್ಕಿ ಮೌಸ್ ದೋಸೆ ಅಂತ ಹೇಳ್ತಾನೆ. ವೈಶು ಪುಡಿ ದೋಸೆ ಕೇಳ್ತಾ ಇರ್ತಾಳೆ. ಆಮೇಲೆ ಹಸ್ಬೆಂಡ್ ಬಂದು ವಿತೌಟ್ ಗೀ ವಿತೌಟ್ ಆಯಿಲ್ ಪ್ಲೇನ್ ದೋಸೆ ಕೇಳ್ತಾ ಇರ್ತಾರೆ. ಸೊ ಯಾರ್ಯಾರಿಗೆ ಏನೇನು ದೋಸೆ ಬೇಕು ಅದೆಲ್ಲನೂ ಹಾಕಿ ಕೊಟ್ಟಿದ್ದಾಗಿದೆ. ಮೆಲ್ಲಕ್ಕೆ ತೆಗಿ, ಇದು ಪ್ಯಾಚ್ ಇದೆ ನೋಡಿ. ಶಾರ್ಪ್ನರ್ ಐತಲ್ಲ ಬಿಡು, ನಿನ್ನ ಹತ್ರ ಕೂಡ ಇಲ್ಲ. ಶಾರ್ಪ್ನರ್ ಇಲ್ಲ. ಅದ್ರಾಗೆ ಒಂದು ತಗೊಂಡ್ಬಿಡ್ಬೇಕಿಲ್ಲ. ಇದ್ರಾಗ ಅದ್ರಾಗ ಅದು 2 ಬರ್ತೈತೆ. 2 ಇರ್ತೈತಲ್ಲ, ತಗೋ ಇದೇ ತಗೊಂಡ್ಬಿಡು. ಗ್ರೀನ್ ತೆಗ್ಬಿಡು, ನೀರು ತಗೋ. ಇದ್ರಾಗ ಐತೆ, ತರಿ ತಗೊಂತೀನಿ. ನ್ಯೂ ಸಿರಾಮಿಕ್ ಪ್ಲೇಟು. ಇದು ನೋಡಿದಾಗ ಸ್ವಲ್ಪ ದೊಡ್ಡದು ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮು ತೊಗೊಂಡಿದ್ದೆ, ಸೇಮ್ ಅದೇ ಸೈಜಲ್ಲಿನೇ ಬಂದಿರೋದು. ಕಲರ್ ಕಾಂಬಿನೇಷನು, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಹಾಕ್ಕೊಡೋದಕ್ಕೆ ಓಕೆ, ಬಟ್ ಟಿಫನ್ಗೆ ಎಷ್ಟೇ ದೊಡ್ಡದು ಕೊಟ್ಟರು ಕೂಡ ಕೆಳಗಡೆ ಚೆಲ್ಬಿಟ್ಟೆ ತಿಂತಾರೆ ಅವರು. ಇಂಥ ಚಿಕ್ಕದೆಲ್ಲ ನಡೆಯಲ್ಲ. ಕ್ವಾಲಿಟಿ ಕಲರ್ ಮಾತ್ರ ತುಂಬಾ ಇಷ್ಟ ಆಯಿತು. ಡಸ್ಟ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಕ್ಲೀನಿಂಗು ನನ್ನ ಫೇವ್ರೇಟ್ ಕೆಲಸ, ಹಾಗಾಗಿ ನನಗೆ ತುಂಬ ದಿನ ಆಯಿತು. ನಾನು ರೆಗ್ಯುಲರಾಗಿ ಈ ಮನೆಯೆಲ್ಲ ಕ್ಲೀನ್ ಮಾಡ್ತೀವಲ್ಲ, ಅದರಲ್ಲಿನೇ ಮಾಡ್ತಾಯಿದ್ದೆ. ರೀಸೆಂಟಾಗಿ ಇದನ್ನು ನೋಡಿದೆ, ಇದ್ರದ್ದು ರಿವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಮೊನ್ನೆ ಜನವರಿ 26ರಂದು ಸೇಲ್ ಬೇರೆ ಇತ್ತಲ್ಲ, ಆ ಟೈಮಲ್ಲಿ ಪ್ರೈಸ್ ಕೂಡ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡೆ. ತರಿಸ್ಕೊಂಡ ತಕ್ಷಣ ಇದನ್ನು ಮೊದಲು ಓಪನ್ ಮಾಡಿ ನಾನು ಕ್ಲೀನ್ ಮಾಡ್ತಿದ್ದೀನಿ. ಕೆಳಗಡೆ ಅದರಲ್ಲಿರೋ ಡಸ್ಟ್ ಎಲ್ಲ ಬಿದ್ದಿದೆ. ಆಮೇಲೆ ನೋಡಿ ಮತ್ತೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಯ್ತು. ಒಂದ್ಸರಿ ವಾಶ್ ಮಾಡಿ ನಾವು ಯೂಸ್ ಮಾಡೋದು ಬೆಸ್ಟು. ಅದರಲ್ಲಿನೇ ಚಿಕ್ಕ ಚಿಕ್ಕದಾಗಿ ಗುಂಜು, ಆಮೇಲೆ ಅದರಲ್ಲಿ ಡಸ್ಟ್ ಇರುತ್ತೆ, ಅದೆಲ್ಲ ಕೆಳಗಡೆ ಬಿದ್ದೋಗಿತ್ತು. ಫೋಟೋ ಆಯಿತು, ಆಮೇಲೆ ಗೋಡೆ ಮೇಲೆ ಇರುವಂಥ ಡಸ್ಟ್ ಆಯಿತು, ಕರ್ಟನ್ ಮೇಲೆ ಇರುವಂಥದ್ದು ತುಂಬ ಕ್ಲೀನಾಗಿಯೇ ನೀಟಾಗುತ್ತೆ. ಹಾಗೆ ಈಸಿಯಾಗಿ ಯೂಸ್ ಮಾಡ್ಬೋದು, ಈಸಿಯಾಗಿ ವಾಶ್ ಕೂಡ ಮಾಡ್ಬೋದು. ನಾನು ಬೆಡ್ರೂಮಲ್ಲಿ ರೇಂಬೋ ಥರದ್ದು ಒಂದು ಹ್ಯಾಂಗರ್ನ ಹಾಕಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ. ವೈಭವ್ಗೆ ರೇಂಬೋ ಅಂದರೆ ತುಂಬ ಇಷ್ಟ. ಅದರಲ್ಲಿ ಹೆವಿಯಾಗಿ ಏನೂ ಹಾಕಕ್ಕೆ ಬರಲ್ಲ. ಬ್ಯಾಗ್ ಅಂತೆ, ಹಾಗೆ ಕ್ಯಾಪು, ಸ್ಕಾರ್ಫ್ ಆ ಥರ ಹಾಕ್ಬೋದು ಅಷ್ಟೆ. ಬಟ್ಟೆ ಹಾಕಿದ್ದೆ ಆಗಿದೆ, ಇನ್ನು ಅದನ್ನೆಲ್ಲ ಮೇಲೆ ಹಾಕಿ ಬರಬೇಕು. ಕ್ಯಾರಿ ಅಂತ ಹೇಳಿ ಇನ್ಸ್ಟಾಗ್ರಾಮಿಂದ ಈ ಪಾಟ್ನ ತರಿಸಿದ್ದು. ಇದನ್ನು ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಕೆಳಗಡೆ ಒಂದು ಬೌಲ್ನ ಕೊಟ್ಟಿರ್ತಾರೆ. ಆ ಬೌಲಲ್ಲಿ ನಾವು ನೀರು ಹಾಕಿಟ್ಬಿಟ್ರೆ ಆ ನೀರು ಖಾಲಿ ಆದಾಗ ಮತ್ತೆ ಹಾಕೋದು ಅಷ್ಟೇ. ಇದನ್ನು ರೆಗ್ಯುಲರಾಗಿ ನೋಡಬೇಕು, ನೀರು ಹಾಕಬೇಕು ಅಂತ ಏನೂ ಇಲ್ಲ. ವೀಕ್ಲಿ ಒಂದು ಸರಿ ಹಾಕಿದರೆ ಸಾಕು. ಇದನ್ನು ಎಲ್ಲ ಕಡೆ ಕಿಚನು, ಬೆಡ್ರೂಮು, ಹಾಲು ಎಲ್ಲಿಯಾದರೂ ಇಡ್ಬೋದು. ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ.
3 ತರಿಸಿರೋದು. ಒಂದು ಸ್ನೇಕ್ ಪ್ಲ್ಯಾಂಟ್ ಕೂಡ ತರಿಸಿದ್ದೀನಿ, ಅದನ್ನು ಕಿಚನಲ್ಲಿನೇ ಇಟ್ಟಿದ್ದೀನಿ. ಒಂದು ಬೆಡ್ರೂಮಲ್ಲಿ ಹಾಗೆ ಒಂದು ಹಾಲಲ್ಲಿ ಕೂಡ ಇಡ್ತಾ ಇದ್ದೀನಿ. ಮುಂಚೆ ಇದಕ್ಕೆ 2 ಮನೆಯಲ್ಲಿರುವಂಥ ಗಿಡಗಳನ್ನೇ ಇಟ್ಟಿದ್ದೆ, ಅಷ್ಟೊಂದೇ ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ರೀಸೆಂಟಾಗಿ ಈ ಪ್ಲ್ಯಾಂಟ್ ಕೂಡ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಎಷ್ಟು ಚೆನ್ನಾಗಿ ಪರ್ಪಲ್ ಕಲರ್ ಹೂವು ಎಲ್ಲ ಬಿಡ್ತಾ ಇದೆ. ನಾನು ಇವತ್ತೇ ನೋಡಿದ್ದು ಅದನ್ನು. ಇನ್ನೊಂದು ವೈಟ್ ಇದೆ, ಅದರಲ್ಲಿ ವೈಟ್ ಕಲರೇ ಬಿಡ್ತಾ ಇದೆ, ಇದರಲ್ಲಿ ಪರ್ಪಲ್ ಕಲರ್ ಹೂವು ಬಿಡ್ತಾ ಇದೆ. 2 ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿ. ಆಲ್ರೆಡಿ ಮತ್ತೆ ಬೇಸಿಗೆ ಬಿಸಿಲು ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಬಟ್ಟೆ ಎಲ್ಲ ಆರಿದೆ, ಅದೆಲ್ಲನೂ ತೊಗೊಂಡೋಗೋಣ ಅಂತ ಹೇಳಿ ನಾನು ಮುಂಚೆ ಸೊಪ್ಪೆಲ್ಲ ಹಾಕ್ತಾಯಿದ್ದೆ. ಅದು ಬರ್ತಾನೆ ಇರಲಿಲ್ಲ, ಚಳಿಗಂತ ಗೊತ್ತಿಲ್ಲ ಅಥವಾ ಏನಕ್ಕೆ ಅಂತ ಗೊತ್ತಿಲ್ಲ. 2 ಸರಿ ಹಾಕಿದರೂ ಸೊಪ್ಪು ಅಷ್ಟೊಂದು ಸರಿಯಾಗಿ ಬರಲೇ ಇಲ್ಲ. ಈ ಸರಿ ಅಪ್ಪ ಹೇಳಿರೋ ಟೈಮ್ಗೆ ಹಾಕಿದೆ, ಅಂದರೆ ಇವಾಗಿಂದ ಹಾಕಮ್ಮ ಇನ್ಮೇಲೆ ಬರುತ್ತೆ ಸೊಪ್ಪು ಅಂತ ಹೇಳಿದರು. ಹಾಗೆ ಕೊತ್ತಂಬರಿ ಅಂತೂ ಎಷ್ಟು ಸರಿ ಹಾಕಿದ್ದೀನಿ, ಅದು ಬಂದೇ ಇಲ್ಲ. ಈ ಸರಿ ಅಪ್ಪ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿರೋ ಮೆಥಡಲ್ಲಿ ಹಾಕಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ಕೊತ್ತಂಬರಿ. ನಾನಂತೂ ಅಪ್ಪಗೆ ಹೇಳ್ತಾನೆ ಇದ್ದೀನಿ, ತೊಗೊಂಡು ಬಂದಾಗಿಂದ, ಈ ಬ್ಯಾಗೆಲ್ಲ ತೊಗೊಂಡು ಬಂದಾಗಿಂದ ಒಂದು ಸರಿನೂ ಕೊತ್ತಂಬರಿ ಅತ್ತೇ ಇರಲಿಲ್ಲ. ಅದು ಬೀಜ ಎಷ್ಟೇ ಹಾಕಿದರೂ ಕೂಡ ನಾಡ್ತಾನೇ ಇರಲಿಲ್ಲ. ಮೆಂತ್ಯ ಸೊಪ್ಪೆಲ್ಲ ಬರ್ತಾಯಿತ್ತು, ಪಾಲಕ್ ಕೂಡ ಬರ್ತಾಯಿತ್ತು. ಈ ಸರಿ ನಾಟಿಗೆ ಆಗಿರೋದು ಫಸ್ಟ್ ಟೈಮ್ ಕೊತ್ತಂಬರಿ, ತುಂಬ ಚೆನ್ನಾಗಿ ಬಂದಿದೆ. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಇದೆಲ್ಲ ನನಗೆ ಒಂದು 15 ದಿನದವರೆಗೂ ಆಗುತ್ತೆ. ಪಾಲಕ್ ಕೂಡ ಇವಾಗ ಚಿಕ್ಕದಾಗಿ ಬರ್ತಾ ಇದೆ, ಅಲ್ಲೊಂದು. ಬಟ್ ಮೆಂತ್ಯ ಸೊಪ್ಪು ಏನಿದೆ ಅಲ್ಲ, ತುಂಬ ಚೆನ್ನಾಗೇ ಗ್ರೋತ್ ಆಗಿದೆ. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 2-3 ದಿನ ಬಿಟ್ಟು ಎಲ್ಲನೂ ಕಿತ್ಕೊಳ್ಳೋಣ ಅಂತ ಹೇಳಿ. ಹುಣಸೆ ಹಣ್ಣು ತರಿಸಿದ್ದೆ, ಅದೆಲ್ಲನೂ ನಾನು ಒಂದು ಜಾರ್ ಖಾಲಿ ಇತ್ತು, ಅದರಲ್ಲಿ ಹಾಕ್ಕೊಳ್ತಿದ್ದೀನಿ. ಇವಾಗ ಏನೇ ಪ್ರಾಡಕ್ಟ್ ಬಂದರೂ ಪ್ಲಾಸ್ಟಿಕಲ್ಲೇ ಬರುತ್ತೆ, ಪ್ಲಾಸ್ಟಿಕಲ್ಲಿ ತಿನ್ನಬಾರ್ದು, ಪ್ಲಾಸ್ಟಿಕಲ್ಲಿ ಏನೂ ಇಡಬಾರ್ದು ಅಂತಲೇ ಹೇಳ್ತಾರೆ. ಬರೋದೆಲ್ಲ ಪ್ಲಾಸ್ಟಿಕಲ್ಲಿನೇ ಬರುತ್ತೆ. ಸೊ ಮನೆಗೆ ತಂದ ತಕ್ಷಣನಾದರೂ ನಾವು ಅದನ್ನು ಬೇರೆದರಲ್ಲಿ ಹಾಕ್ಕೊಂಬಿಡ್ಬೇಕು. ಈ ಥರ ಒಂದು ಅರ್ಧ kg 1 kg ತೊಗೊಂಡ್ಬಿಟ್ರೆ ನಮಗೆ 3 ತಿಂಗಳು 6 ತಿಂಗಳವರೆಗೂ ಆಗುತ್ತೆ ಅಂತ ಹೇಳಿ. ನಾವು ಏನೇ ತೊಗೋಬೇಕಾದ್ರೂ ಕೂಡ ಕೈನ ಚೆನ್ನಾಗಿ ಒರೆಸ್ಕೊಂಡು ನಾವು ಅದನ್ನು ಬಳಸಿದರೆ ಅದು ಹುಳ ಆಗೋದಾಗಿರಲಿ ಆ ಥರ ಆಗಲ್ಲ. ಇಲ್ಲ ಅಂದರೆ ನಾವು ಸುಮ್ಮನೆ ಯಾವುದೋ ಕೆಲಸ ಮಾಡ್ತಾ ಇರ್ತೀವಿ, ಅದೇ ಕೈಯಲ್ಲಿ ಹುಣಸೆ ಹಣ್ಣೆಲ್ಲ ತೊಗೊಳ್ತಾ ಬಂದರೆ ಅದು ಹುಳ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಮೆಝಾನಲ್ಲಿ ಸೆಟ್ ಆಫ್ 2 ತರಿಸಿದ್ದೆ. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಕ್ಕೂ ಬರುತ್ತೆ, ಹೊರಗಡೆ ಮಿಕ್ಕಿರೋವಂಥದ್ದನ್ನು ಇಡೋದಕ್ಕೂ ಬರುತ್ತೆ ಅಂತ ಹೇಳಿ. ಇನ್ನು ಕೆಲಸ ಎಲ್ಲ ಮುಗೀತಲ್ಲ, ಸ್ವಲ್ಪ ಹೊತ್ತು ಕೂರೋಣ ಅಂತ ಹೇಳಿ ಅದರ ಮೇಲೆ ಕೂತೆ. ಚಿಕ್ಕದಾಗಿ ಡಸ್ಟ್ ಎಲ್ಲ ಬಿದ್ದುಬಿಟ್ಟಿತ್ತು. ನಾನು ಅದು ಗೊತ್ತಿಲ್ಲದೇ ಓಪನ್ ಮಾಡಿಬಿಟ್ಟು ಕ್ಲೀನ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದರಲ್ಲಿರುವಂಥ ಧೂಳ ಎಲ್ಲ ಬಿದ್ದಿತ್ತು ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಲೇಬೇಕು ಅಂತ ಅಂದ್ಕೊಂಡು ಚೇಂಜ್ ಮಾಡಿದೆ. ಎಷ್ಟೊಂದು ದಿವಾನ್ ಕವರ್ ತೊಗೊಂಡು ಬಂದಿದ್ದೀನಿ, ಬಟ್ ನನಗೆ ಈ ಪಿಂಕ್ ಕಲರ್ ತುಂಬ ಇಷ್ಟ ಆಗುತ್ತೆ, ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸೋಫಾ ಕವರ್ ಕೂಡ ಚೇಂಜ್ ಮಾಡಿ ನಾನು ಮತ್ತೆ ಕ್ಲೀನ್ ಮಾಡ್ಕೊಂಡು ಬಂದೆ. ನಾನು ದಿನಾ ರೊಟ್ಟಿ ಮಾಡಿದಾಗೆಲ್ಲ ಎಳ್ಳು ಹಚ್ತೀನಿ. ಎಳ್ಳು ತುಂಬಾ ಒಳ್ಳೆಯದು. ಪ್ರತಿದಿನ ಒಂದೊಂದು ಸ್ಪೂನ್ ಬಳಸೋದ್ರಿಂದ ನಮಗೆ ತಲೆನೋವೇ ಬರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ರೆಗ್ಯುಲರಾಗಿ ಎಳ್ಳನ್ನು ಬಳಸ್ತೀನಿ. ಅದನ್ನು ಒಂದು ಜಾರಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಮಿಕ್ಕಿರೋದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಹಾಗೆ ರಾಗಿನ ರಾತ್ರಿ ಇಡೀ ನೆನೆಸ್ಬಿಟ್ಟು ಬೆಳಗ್ಗೆ 10 ಗಂಟೆಗೆ ಕಟ್ಟಿ ನೆಕ್ಸ್ಟ್ ಡೇ 10 ಗಂಟೆಗೆ ಓಪನ್ ಮಾಡ್ತಿರೋದು. ಇದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ. ಇವತ್ತೊಂದು ದಿನ ಬಿಟ್ಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾವು ಹಾಗೆ ನಾರ್ಮಲ್ ಹಾಕ್ಸ್ಕೊಂಡು ಬರೋ ಬದಲು ಈ ಥರ ಮೊಳಕೆ ಬಂದಿರೋದನ್ನು ಮಕ್ಕಳಿಗೆ ಕೊಡ್ತಾ ಹೋದರೆ ಆರೋಗ್ಯಕ್ಕೂ ಒಳ್ಳೆಯದು, ಒಳ್ಳೆ ಪ್ರೋಟೀನು ರಾಗಿ. ಹಾಗಾಗಿ ಸುಮ್ಮನೆ ನಾವು ನಾರ್ಮಲ್ ಹಾಕ್ಸ್ಕೊಂಡು ಬರೋ ಬದಲು ಅದಕ್ಕೆ ಮೊಳಕೆ ಬರೆಸಿ ಚೆನ್ನಾಗಿ ನೆರಳಲ್ಲಿನೇ ಒಣಗಿಸಿ ಹಿಟ್ಟು ಮಾಡಿಸಿಟ್ಕೊಂಡ್ಬಿಟ್ಟು ಮುದ್ದೆನೋ ಹಾಗೆ ರೊಟ್ಟಿನೋ ಗಂಜಿನೋ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.